ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಯಾವಾಗ BPL ಕಾರ್ಡ್ ಸಿಗುತ್ತೆ, ಅದೇ ರೀತಿಯಾಗಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಂಥವ್ರಿಗೆ ಯಾವಾಗ ಹೊಸ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ತುಂಬ ಜನ ಬಡವರು BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ 2-3 ವರ್ಷದಿಂದ ಕಾಯ್ತಾ ಇದ್ದಾರೆ. ಸೊ ಯಾವಾಗ ನಮಗೆ BPL ಕಾರ್ಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಯಾಕಂದರೆ BPL ಕಾರ್ಡ್ ಇದ್ದರೆ ಮಾತ್ರ ಒಂದು ಆಸ್ಪತ್ರೆಯಲ್ಲಿ ತೋರಿಸ್ಬೇಕಾದ್ರೂ ಡಿಸ್ಕೌಂಟ್ ಆಗಿರುತ್ತೆ, ಕೆಲವು ಕಾಯಿಲೆಗಳಿಗಾದರೆ ಉಚಿತ ಚಿಕಿತ್ಸೆ ಇರುತ್ತೆ. ಅಷ್ಟೇ ಅಲ್ದಿರ ಅಕ್ಕಿಯನ್ನು ಪಡ್ಕೋಬೇಕಾದ್ರೂ, ಜೀವನವನ್ನು ಸಾಗಿಸ್ಬೇಕಾದ್ರೂ, ಯಾವುದೇ ಸರ್ಕಾರಿ ಸೌಲಭ್ಯವನ್ನು ಪಡಿಬೇಕಾದ್ರೂ ಸಹ BPL ಕಾರ್ಡ್ ತುಂಬ ಅವಶ್ಯಕ. 2 ವರ್ಷದಿಂದ ಸರ್ಕಾರ BPL ಕಾರ್ಡ್ ವಿತರಣೆ ಕಾರ್ಯ ಪ್ರಾರಂಭ ಮಾಡಿಲ್ಲ, BPL ಕಾರ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಈ ವಿಷಯದ ಬಗ್ಗೆ KH ಮುನಿಯಪ್ಪ ಅವರು ವಿಧಾನಸಭೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಪ್ರಜಾವಾಣಿ ಪತ್ರಿಕೆಯಲ್ಲೂ ಸಹ ಬಂದಿದೆ ಸ್ನೇಹಿತರೆ. ಸೊ ನೀವಿಲ್ಲಿ ನೋಡ್ಬೋದು, ಹೊಸ ಪಡಿತರ ಚೀಟಿ ಶೀಘ್ರ ಪ್ರಸ್ತಾವ ಮಂಡಿಸಲು ಮುಂದಾದ ಆಹಾರ ಇಲಾಖೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಕಾರ್ಡನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಸೊ ಏನು ಆ ಚರ್ಚೆ, ಯಾವಾಗ ಕಾರ್ಡನ್ನು ಕೊಡ್ತಾರಪ್ಪ ಅಂತ ಅಂದರೆ, ರಾಜ್ಯದಲ್ಲಿ ಹೊಸದಾಗಿ BPL ನಂತರ APL ಪಡಿತರ ಚೀಟಿಗಳನ್ನು ವಿತರಿಸಲು ಆಹಾರ ಇಲಾಖೆ ಮುಂದಾಗಿದೆ. ಈಗಾಗಲೇ ಒಟ್ಟು BPL ನಂತರ ಅಂತ್ಯೋದಯ ಕಾರ್ಡ್ ಸೇರಿಬಿಟ್ಟು 1,28,00,000 ಕಾರ್ಡ್ಗಳಿದೆ. ಅದರಲ್ಲಿ APL ಕಾರ್ಡ್ ಬಂದುಬಿಟ್ಟು 25,36,000 ಇದೆ. ಟೋಟಲ್ ಆಗಿ 1,54,000 ಕಾರ್ಡ್ಗಳಿದೆ. ಅದರಲ್ಲಿ ಆ ಒಂದು ಕಾರ್ಡ್ಗಳಲ್ಲಿ ಎಷ್ಟು ಜನರು ಇದ್ದಾರಪ್ಪ ಟೋಟಲ್ ಆಗಿ ಅಂತ ಅಂದರೆ 5,38,00,000 ಜನರು ಇದ್ದಾರೆ. ಸೊ ಈ ರೀತಿಯಾಗಿ ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾರ್ಡ್ಗಳು 1,54,00,000 ಕಾರ್ಡ್ಗಳು BPL ನಂತರ APL ಕಾರ್ಡ್ ಇದೆ ಸ್ನೇಹಿತರೆ. ಇನ್ನು ಹೊಸದಾಗಿ ಪಡಿತರ ಚೀಟಿಗೆ 2023-24ನೇ ಸಾಲಿನಲ್ಲಿ 2,95,986 ಕಾರ್ಡ್ಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ 2023-24ರಲ್ಲಿ. ನಂತರ 2024-25ರಲ್ಲಿ 97,464 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಟೋಟಲ್ ಆಗಿ 2023ರಿಂದ ಹಿಡಿದು 25ವರೆಗೂ 3,05,325 ಅರ್ಜಿಗಳು ಹೋಗಿವೆ. ಇದರಲ್ಲಿ ಈ ಶ್ರಮ್ ನೋಂದಾಯಿತ ಅಂತೇಳ್ಬಿಟ್ಟು 8,766 ಅರಣ್ಯವಾಸಿಗಳಿಗೆ ವಿತರಿಸಿದ 573 ಕಾರ್ಡು. ಟೋಟಲ್ ಆಗಿ 2,04,700 ಅರ್ಜಿಗಳ ಇಲಾಖೆ ಹೊಸ ಕಾರ್ಡ್ಗಳನ್ನು ವಿತರಿಸಿದೆ. ಇನ್ನು ಅದರಲ್ಲಿ ಬಂದುಬಿಟ್ಟು 88,125 ಕಾರ್ಡ್ಗಳು ತಿರಸ್ಕೃತಗೊಂಡಿದೆ. ಇನ್ನು ಅಪ್ರೂವಲ್ ಮಾಡಬೇಕಾಗಿರ್ತಕ್ಕಂಥ ಕಾರ್ಡ್ಗಳು 1,05,65 ಅರ್ಜಿಗಳು ಇನ್ನು ವಿತರಣೆ ಕಾರ್ಯ ಬಾಕಿ ಇದೆ ಸ್ನೇಹಿತರೆ. ಈಗಾಗಲೇ ಅರ್ಜಿ ಸಲ್ಲಿಸಿದಂಥವ್ರು ನಮಗೆ ಯಾವಾಗ BPL ಕಾರ್ಡನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲವು ಶಾಸಕರು ತುಂಬ ದಿನದಿಂದ 2-3 ವರ್ಷದಿಂದ ಅರ್ಜಿ ಸಲ್ಲಿಸಿ ಅವ್ರಿಗೆ ಕಾರ್ಡನ್ನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಹ ವಿಧಾನಸಭೆಯಲ್ಲಿ ಈ ವಿಷಯದ ಬಗ್ಗೆ ಕಾರ್ಡ್ಗಳನ್ನು ಕೊಡಬೇಕು ಅಂತ ಒತ್ತಡವನ್ನು ಹೇರಿದ್ದಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಸಚಿವ ಸಂಪುಟ ಸಭೆಯ ಅನುಮೋದನೆ ಪಡೆಯಲು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ಕಾರ್ಯದರ್ಶಿ ಬರೆದ ಟಿಪ್ಪಣಿಯಲ್ಲಿ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಸಚಿವ ಸಂಪುಟ ಅನುಮೋದನೆ ಪಡೆಯೋದಕ್ಕೆ ಪ್ರಸ್ತಾವನೆಯನ್ನು ತಂದಿದ್ದಾರೆ. ಸಚಿವ ಸಂಪುಟ ಅನುಮೋದನೆ ಆದ ತಕ್ಷಣ ಕಾರ್ಡನ್ನು ವಿತರಣೆ ಮಾಡ್ತಾರೆ ಸ್ನೇಹಿತರೆ. ಅದು ಈ ಮಂತ್ ಒಳಗಾಗಿ ಆಗ್ಬೋದು. ಯಾಕಂದರೆ ಈ ವಿಷಯದ ಬಗ್ಗೆ ಈಗಾಗಲೇ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಈ ಒಂದು ವಿಷಯವನ್ನು ಸಚಿವ ಸಂಪುಟ ಮುಂದೆ ಇಟ್ಟಿದ್ದಾರೆ. ಅನುಮೋದನೆ ಆದ ತಕ್ಷಣ ಕಾರ್ಡನ್ನು ವಿತರಣೆ ಮಾಡುವ ಕಾರ್ಯ ಪ್ರಾರಂಭವಾಗುತ್ತೆ. ಈ ಮಂತ್ ಒಳಗಡೆ ಕಾರ್ಡ್ ವಿತರಣೆ ಮಾಡುವ ಕಾರ್ಯ ಪ್ರಾರಂಭವಾಗುತ್ತೆ. ಸೊ ಆಗ ಯಾವ ರೀತಿ ನಾವು ಕಾರ್ಡನ್ನು ಪಡ್ಕೋಬೇಕು, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ. ಅದೇ ರೀತಿಯಾಗಿ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಂಥವ್ರಿಗೆ 1ರಿಂದ 5ನೇ ತಾರೀಕು ಹೊಸ ರೇಷನ್ ಕಾರ್ಡ್ ಅರ್ಜಿ ಬಿಡ್ತಾರೆ ಅಂತಕ್ಕಂಥ ಮಾಹಿತಿ ಬಂದಿತ್ತು. ಆದರೆ ಕಾರಣಾಂತರದಿಂದ ಬಿಟ್ಟಿಲ್ಲ. ಸೊ ಹೊಸ ಕಾರ್ಡು ಬಿಡ್ತಾರೆ ಸ್ನೇಹಿತರೆ. ಈ ಮಂತಲ್ಲಿ ಯಾವುದೋ ಒಂದು ಡೇಟ್ಗೆ ಬಿಡ್ತಾರೆ. ಆ ಬಿಟ್ಟಾಗ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ಎಲ್ಲ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಮಂತಲ್ಲಿ ಹೊಸ ಕಾರ್ಡ್ಗೆ ಬಿಡ್ತಾರೆ ಸ್ನೇಹಿತರೆ. ಬಿಟ್ಟ ತಕ್ಷಣ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.